ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತ ಹೇಳ್ತಾ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಹೋಗೋಣ. ಗೈಸ್ ನಿನ್ನೆ ನಡೆದಿರೋ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ತುಂಬಾನೇ ಹೈಪ್ ಕ್ರಿಯೇಟ್ ಮಾಡಿದ್ದು ಅಂದ್ರೆ ಅಶ್ವಿನಿ ಅವರ ಹಾಗೂ ಗಿಲ್ಲಿ ಅವರ ಮಧ್ಯೆ ನಡೆದಂತ ಒಂದು ಮಾತಿನ ಚಕಮಕಿ. ಸೊ ಈ ಮಾತಿನ ಚಕಮಕಿಲಿ ಯಾವಾಗ ಕಾವ್ಯ ಅವ್ರು ಎಂಟ್ರಿ ಕೊಡ್ತಾರಲ್ಲ, ಆ ಜಗಳ ಒಂದು ಎಕ್ಸ್ಟ್ರೀಮ್ ನ ತಗೊಂತ ಹೇಳ್ಬೋದು. ಸೊ ಈ ಜಗಳ ಆಗೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಕಾವ್ಯ ಅವರು ಹಾಗೂ ಗಿಲ್ಲಿ ಅವರು ಒಂಟಿ ಆಟಗಾರರು ಏನೇ ಒಂದು ಕೆಲಸ ಹೇಳಿದ್ರು, ಅವ್ರು ಏನೇ ಹೇಳಿದ್ರು ಅವ್ರ ಮಾತನ್ನ ಕೇಳ್ತಿರ್ಲಿಲ್ಲ, ಕೆಲಸನ ಮಾಡ್ತಾ ಇರ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಜಗಳ ಆಗಿತ್ತು. ಸೊ ಈ ಜಗಳನ ಸೈಡ್ ಇಡೋಣ, ಆಮೇಲೆ ಮಾತಾಡಿದ್ರೆ ಆಯ್ತು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ, ನಿನ್ನೆ ಜಂಟಿ ಆಟಗಾರರು ಮಾಡಿರೋ ರೂಲ್ಸ್ ಬ್ರೇಕಿಗೆ ಒಂಟಿ ಆಟಗಾರರಿಗೆ ಬಿಗ್ ಬಾಸ್ ಶಿಕ್ಷೆ ಕೊಟ್ಟಿದ್ದಾರೆ. ಸೊ ನಿಮ್ ತಲೆಯಲ್ಲಿ ಬರ್ಬೋದು, ಜಂಟಿ ಆಟಗಾರ ರೂಲ್ಸ್ ಬ್ರೇಕ್ ಮಾಡಿದ್ರೆ ಒಂಟಿ ಆಟಗಾರರಿಗೆ ಯಾಕೆ ಶಿಕ್ಷೆ ಕೊಟ್ರು ಅಂತ. ಸೊ ಇಲ್ಲೇ ಇರೋದು ಗೈಸ್ ಟ್ವಿಸ್ಟ್. ಜಂಟಿ ಆಟಗಾರರು ಏನೇ ತಪ್ಪು ಮಾಡಿದ್ರು, ಏನೇ ರೂಲ್ಸ್ ಬ್ರೇಕ್ ಮಾಡಿದ್ರು ಅದನ್ನ ನೋಡಿ ಅದನ್ನ ಜವಾಬ್ದಾರಿಯಿಂದ ಅವ್ರಿಗೆ ತಿಳಿಸಿ ಅವ್ರಿಗೆ ಶಿಕ್ಷೆ ಕೊಡೋದು ಒಂಟಿ ಆಟಗಾರರ ಒಂದು ಜವಾಬ್ದಾರಿ. ಸೊ ಇಲ್ಲಿ ಏನ್ ಮಾಡಿದಾರೆ, ಒಂಟಿ ಆಟಗಾರರು ಅದನ್ನ ಕಣ್ಣಾರೆ ನೋಡಿದ್ರು ಅವ್ರಿಗೆ ಯಾವುದೇ ಶಿಕ್ಷೆ ಕೊಟ್ಟಿಲ್ಲ, ಅವ್ರಿಗೆ ಅದನ್ನ ತಿಳಿಸಿ ಹೇಳೋ ಪ್ರಯತ್ನನೂ ಮಾಡಿಲ್ಲ. ಸೊ ಹಾಗಾಗಿ ಬಿಗ್ ಬಾಸ್ ಒಂಟಿ ಆಟಗಾರರಿಗೆ ಅರಿವಾಗ್ಲಿ ಅಂತ ಅವ್ರಿಗೆ ಶಿಕ್ಷೆ ಕೊಟ್ರು. ಆ ಶಿಕ್ಷೆ ಬಂದ್ಬಿಟ್ಟು ಅವರಿಗೆ ಒಂದು ವಾರಕ್ಕೆ ಆಗುವಷ್ಟು ದಿನಸಿನ ಕೊಟ್ಟಿದ್ರು. ಸೊ ಆ ದಿನಸಿಲಿ 3 ಅಗತ್ಯ ದಿನಸಿಗಳನ್ನ ಬಿಟ್ಟು ಇನ್ ಮಿಕ್ಕಿರೋ ದಿನಸಿನೆಲ್ಲ ವಾಪಸ್ ತಗೊಂಡಿದ್ದಾರೆ. ಸೊ ಅಂಡ್ ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ, ಕಾಕ್ರೋಚ್ ಸುದಿ ಅವರು ಗಿಲ್ಲಿ ಅವ್ರಿಗೆ ಆಮ್ಲೆಟ್ ಮಾಡ್ಕೊಂಬರ ಕೇಳಿರ್ತಾರೆ. ಸೊ ಗಿಲ್ಲಿ ಅವರು ಸುಮ್ನೆ ಆಮ್ಲೆಟ್ ಮಾಡ್ಕೊಂಡು ಹೋಗಿ ಕೊಡ್ಬೇಕಾ, ಅದನ್ನ ಬಿಟ್ಟು ಖಾರ ಪುಡಿ ಉದುರಿಸೋಗಿ ಕೊಡ್ತಾರೆ, ತುಂಬಾನೇ ಖಾರ ಪುಡಿ ಹಾಕೊಂಡು ಕೊಡ್ತಾರೆ. ಅವ್ರು ಅದನ್ನ ತಿನ್ನಕ್ಕಾಗದೆ ಮತ್ತೆ ಗಿಲ್ಲಿ ಅವ್ರಿಗೆ ತಿನ್ನಿಸ್ತಾರೆ, ಅರ್ಧ ತಿಂದು ಗಿಲ್ಲಿ ಅವ್ರಿಗೆ ತಿನ್ನಿಸ್ತಾರೆ, ಗಿಲ್ಲಿ ಅವ್ರಿಗೂ ಹಾಗೂ ಕಾವ್ಯ ಅವ್ರಿಗೂ. ಹಾಗೆ ಅವ್ರಿಬ್ಳರು ತಿಂದು ಅದನ್ನ ಬಾಯಲ್ಲಿ ಇಟ್ಕೊಂಡೆ ಅದನ್ನ ಉಗುಳ್ಬೇಕಂತ ಟಾಯ್ಲೆಟ್ಗೆ ಹೋಗ್ತಾರೆ. ಸೊ ಇದನ್ನ ನೋಡಿದಂತ ಅಶ್ವಿನಿ ಅವ್ರು ಬರ್ತಾರೆ ಆ ಟೈಮಲ್ಲಿ. ಸೊ ನೀವ್ ಹೇಗೆ ಉಗುಳಿದ್ರಿ, ನೀವು ಉಗುಳಂಗಿಲ್ಲ, ನಾವ್ ಹೇಳಿದ್ನ ನೀವು ಮಾಡ್ಬೇಕು, ತಿನ್ನು ಅಂದ್ರೆ ಇದೆಷ್ಟೇ ಖಾರ ಇದ್ರೆ ನೀವು ತಿನ್ಬೇಕು, ಅದ್ ಹೇಗ್ ತಿನ್ರಿ ಅಂತ ಅವ್ರು ಶಿಕ್ಷೆ ಕೊಡೋದಕ್ಕೆ ಅಶ್ವಿನಿ ಅವ್ರು ಬರ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಓವರ್ ಆಯ್ತು ಅಂತ ಅನಿಸ್ತು ಅಶ್ವಿನಿ ಅವ್ರದ್ದು. ಸೊ ಕೊಡ್ಬೇಕು ಬಟ್ ತೀರಾ ಭಾರ ಆಗ್ಬಾರ್ದು, ಬಟ್ ಇದೇ ಒಂದು ಎಕ್ಸ್ಟ್ರೀಮಿಗೆ ಹೋಗ್ಬಿಡ್ತು. ಅಂಡ್ ಇದೇ ಪಾಯಿಂಟ್ ನ ಹಿಡ್ಕೊಂಡು ಅಶ್ವಿನಿ ಅವರು ಗಿಲ್ಲಿ ಅವ್ರಿಗೆ ತುಂಬಾನೇ ಎಕ್ಸ್ಟ್ರೀಮ್ ಆಗಿ ಶಿಕ್ಷೆ ಕೊಡೋದಾಗಿರ್ಬೋದು, ತುಂಬಾ ಮಾತಾಡೋದಾಗಿರ್ಬೋದು ಮಾಡ್ತಾ ಇದ್ರು. ಅದ್ರ ಜೊತೆಗೆ ಬೇರೆ ಬೇರೆ ಒಂಟಿ ಆಟಗಾರರು ಗಿಲ್ಲಿ ಅವ್ರನ್ನ ತುಂಬಾನೇ ಗೇಲಿ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಅಂಡ್ ಇದೇ ಟೈಮ್ಗೆ ಬಿಗ್ ಬಾಸ್ ಒಂದು ಶಾಕಿಂಗ್ ಸುದ್ದಿನ ಕೊಟ್ಟರು. ಅದೇನಪ್ಪಾ ಅಂದ್ರೆ ಫಿನಾಲೆ ಮತ್ತು ಎಲಿಮಿನೇಷನ್ ಎಂದು. ಫಿನಾಲೆಗೆ ಮಾತಾಡೋದಾದ್ರೆ, ಫಿನಾಲೆ ಯಾವಾಗ್ಲೂ ಸೀಸನ್ ನ ಒಂದು 2 ವಾರ ಅಥವಾ 3 ವಾರ ಮುಗಿಯೋ ಟೈಮಲ್ಲಿ ಬರ್ತಿತ್ತು. ಬಟ್ ಈ ಸೀಸನ್ ಅಲ್ಲಿ 3ನೇ ವಾರದಲ್ಲೇ ಮೊದಲನೇ ಫಿನಾಲೆ ಅಂದ್ರೆ ಡಬಲ್ ಫಿನಾಲೆಗಳಿದಾವೆ ಈ ಸೀಸನ್ ಅಲ್ಲಿ ಅಂತ ಹೇಳ್ಬೋದು. ಅಂಡ್ ಎಲಿಮಿನೇಷನ್ ಅಂತ ಒಂದು ಹೊಸ ರೂಲ್ಸ್ ಹೇಳಿದ್ರು. ಈ ಸಲ ಎಲಿಮಿನೇಷನ್ ಅಲ್ಲಿ ಒಟ್ಟಿಗೆನೆ ಹೋಗ್ಬೋದು ಎಲ್ಲರೂ, ಅಥವಾ ಒಬ್ಬೊಬ್ಬರೇ ಹೋಗ್ಬೋದು ಅಂತಾನೆ ಹೇಳಿದ್ರೆ. ಅಂಡ್ ಇನ್ನೊಂದು ಫಿನಾಲೆದು ತುಂಬಾನೇ ಡಿಫ್ರೆಂಟ್ ರೂಲ್ಸ್ ಹೇಳಿದ್ರು. ಈಗ ಇನ್ನೇನು ಫಿನಾಲೆ 3ನೇ ವಾರಕ್ಕೆ ಹೋಗೋದಕ್ಕೆ 2 ವಾರ ಇದೆಯವಲ್ಲ, ಈ 2 ವಾರದಲ್ಲಿ ಯಾರು ಅತಿ ಹೆಚ್ಚು ಟಾಸ್ಕ್ ಗಳನ್ನ ಆಡಿ ಗೆದ್ದಿರ್ತಾರಲ್ಲ, ಆ ಗೆದ್ದವರು ಫಿನಾಲೆಗೆ ಒಂದು ಸೆಲೆಕ್ಷನ್ ಆಗ್ತಾರೆ. ಅಂಡ್ ಈ ಫಿನಾಲೆಯಲ್ಲಿ 3 ಜೋಡಿ ಆಟಗಾರರು ಮಾತ್ರನೇ ಆಡೋದಕ್ಕೆ ಸಾಧ್ಯ. ಇನ್ನ 3 ಜೋಡಿ ಆಟಗಾರರು ಅನರ್ಹರು ಅಂತ ಸೆಲೆಕ್ಟ್ ಮಾಡ್ಬೇಕಾಗಿತ್ತು. ಅದರಲ್ಲಿ ಎಲ್ಲಾ ಒಂಟಿ ಆಟಗಾರರು ಮಾತ್ರನೇ ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕಾಗಿತ್ತು. ಸೊ ಅದರಲ್ಲಿ ಮೊದಲನೇ ಜೋಡಿ ಎಲಿಜಿಬಲ್ ಇಲ್ಲದೆ ಇರೋದು ಅಂದ್ರೆ ಅನರ್ಹರು ಅಂದ್ರೆ ಕಾವ್ಯ ಮತ್ತು ಗಿಲ್ಲಿ ಅವರು ಫಿನಾಲೆನ ಆಡಂಗಿಲ್ಲ. ಅಂಡ್ ಕರಿಬಸಪ್ಪ ಹಾಗೂ ಅಮಿತ್ ಅವರು ಫಿನಾಲೆನ ಆಡಂಗಿಲ್ಲ. ಅಂಡ್ ಮಾಡು ಅಣ್ಣ ಮತ್ತೆ ಸ್ಪಂದನ್ ಅವರು ಫಿನಾಲೆನ ಆಡಂಗಿಲ್ಲ. ಈ 3 ಜೋಡಿಗಳು ಅನರ್ಹರು ಅಂತ ಒಂದು ಬೋರ್ಡ್ ನ ಹಾಕಿ ಫಿನಾಲೆಯಿಂದ ಹೊರಗೆ ಹಾಕಿದ್ರು. ಇನ್ ಮಿಕ್ಕಿರೋ 3 ಜೋಡಿಗಳು ಹಾಗೂ 6 ಜನ ಆಟಗಾರರು ಫಿನಾಲೆನ ಆಡ್ಬೋದು. ಹಂಗೇನೆ ನೀವು ಏನ್ ಅನಿಸ್ತು ನಿನ್ನೆ ಎಪಿಸೋಡ್ ನೋಡಿದ್ದು ಅಂತ ನನ್ನ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್.